ರಾಧಾ ನೋಡಲು ಬಹಳ ಮೃದು ಸ್ವಭಾವದವಳು. ಆದರೆ ಬದುಕಿನ ಬವಣೆ ಅವಳನ್ನು ಕಲ್ಲಾಗಿಸಿತ್ತು. ತಂದೆಯ ಅನಾರೋಗ್ಯ, ಬೆಟ್ಟದಷ್ಟಿರುವ ಸಾಲ, ದಿನವೂ ಮನೆಬಾಗಿಲಿಗೆ ಬರುವ ಸಾಲಗಾರರ ಕಿರುಕುಳ. ಈ ಬಡತನದ ಬೇಗೆಯಿಂದ ಪಾರಾಗಲು ಅವಳಿಗೆ ದೊಡ್ಡ ಮೊತ್ತದ ಹಣದ ತುರ್ತು ಅಗತ್ಯವಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಯಾವ ಕೆಲಸ ಸಿಕ್ಕರೂ ಮಾಡಲು ಅವಳು ಸಿದ್ಧಳಿದ್ದಳು. ಅದೇ ಸಮಯದಲ್ಲಿ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಎಂಬಂತೆ ಅವಳಿಗೆ ನಗರದ ಅತಿ ಶ್ರೀಮಂತ ಉದ್ಯಮಿ ವಿಕ್ರಮ್ ಗೌಡನ ಮನೆಯಿಂದ ಬುಲಾವ್ ಬಂತು. ವಿಕ್ರಮ್ ಗೌಡ ನಗರದ ದೊಡ್ಡ ಕುಳ. ಅವನ ಹೆಸರು ಕೇಳಿದರೆ ಜನ ಬೆಚ್ಚಿ ಬೀಳುತ್ತಿದ್ದರು. ಅವನ ಅರಮನೆಯಂತಹ ಬೃಹತ್ ಬಂಗಲೆಯಲ್ಲಿ ಕೇರ್ಟೇಕರ್ ಆಗಿ ಕೆಲಸ ಮಾಡಲು ರಾಧಾಳಿಗೆ ಅವಕಾಶ ಸಿಕ್ಕಿತು. ಆ ಕೆಲಸಕ್ಕೆ ಅವರು ಕೊಡಲು ಮುಂದಾದ ಸಂಬಳ ರಾಧಾಳ ಕಲ್ಪನೆಗೂ ಮೀರಿದ್ದಾಗಿತ್ತು. ಕೇವಲ 6 ತಿಂಗಳು ಅಲ್ಲಿ ಕೆಲಸ ಮಾಡಿದರೆ ಸಾಕು, ಅವಳ ಇಡೀ ಜೀವನದ ಸಾಲ ತೀರುತ್ತಿತ್ತು. ರಾಧಾ ಒಪ್ಪಿಕೊಂಡಳು. ಆದರೆ ಅಲ್ಲಿ ಒಂದು ಷರತ್ತಿತ್ತು. ಬಂಗಲೆಯ ಮ್ಯಾನೇಜರ್ ರಾಧಾಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವಾಗ ಕಟ್ಟುನಿಟ್ಟಾಗಿ ಒಂದೇ ಒಂದು ಮಾತು ಹೇಳಿದ್ದ. ರಾಧಾ, ಈ ಮನೆಯಲ್ಲಿ ನೀನು ಎಲ್ಲಿ ಬೇಕಾದರೂ ಹೋಗಬಹುದು, ಏನು ಬೇಕಾದರೂ ಮಾಡಬಹುದು. ಆದರೆ ಆ 3ನೇ ಮಹಡಿಯತ್ತ ಮಾತ್ರ ಸುಳಿಯುವಂತಿಲ್ಲ. ಅಲ್ಲಿಗೆ ಹೋಗುವ ಮೆಟ್ಟಿಲುಗಳನ್ನು ಹತ್ತುವಂತಿಲ್ಲ. ಇದು ಈ ಮನೆಯ ಕಟ್ಟುನಿಟ್ಟಿನ ನಿಯಮ. ರಾಧಾ ಕೆಲಸಕ್ಕೆ ಸೇರಿಕೊಂಡಳು. ಬಂಗಲೆ ಸ್ವರ್ಗದಂತಿತ್ತು. ಆದರೆ ಆ 3ನೇ ಮಹಡಿ ಅದೊಂದು ನಿಗೂಢ ಕೋಟೆಯಂತಿತ್ತು. ಆ ಮಹಡಿಗೆ ಹೋಗುವ ದಾರಿಯುದ್ದಕ್ಕೂ ಅತ್ಯಾಧುನಿಕ ಸಿಸಿಟಿವಿ ಕ್ಯಾಮೆರಾಗಳ ಹದ್ದಿನ ಕಣ್ಗಾವಲಿತ್ತು. ಈ ಬಂಗಲೆಯ ಮುಖ್ಯ ಕೆಲಸಗಾರ ವಯಸ್ಸಾದ ರಾಮಣ್ಣ 30 ವರ್ಷಗಳಿಂದ ಅದೇ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಆತನ ಕಣ್ಣುಗಳಲ್ಲಿ ಸದಾ ಒಂದು ರೀತಿಯ ಆತಂಕ, ಭಯ ಮತ್ತು ಅಸಹಾಯಕತೆ ಮನೆ ಮಾಡಿರುತ್ತಿತ್ತು. ಯಾರಾದರೂ ಆ 3ನೇ ಮಹಡಿಯ ಕಡೆಗೆ ಕಣ್ಣೆತ್ತಿ ನೋಡಿದರೂ ಸಾಕು, ರಾಮಣ್ಣ ಬೆವರುತ್ತಿದ್ದ. ಯಾಕಮ್ಮ ಆ ಕಡೆ ನೋಡ್ತೀಯ? ನಿನ್ನ ಕೆಲಸ ನೀನು ಮಾಡಿಕೊಂಡು ಸುಮ್ನಿರು. ನಮ್ಮ ಪ್ರಾಣ ನಮ್ಮ ಕೈಯಲ್ಲಿರಬೇಕು ಅಂದರೆ ಆ ಮಹಡಿಯ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಎಂದು ನಡುಗುವ ದನಿಯಲ್ಲಿ ಎಚ್ಚರಿಸುತ್ತಿದ್ದ. ರಾತ್ರಿಯಾದರೆ ಸಾಕು, ಆ ಬಂಗಲೆಯ ವಾತಾವರಣವೇ ಬದಲಾಗುತ್ತಿತ್ತು. ಎಲ್ಲರೂ ಮಲಗಿದ ಮೇಲೆ ಆ ನಿಗೂಢ 3ನೇ ಮಹಡಿಯಿಂದ ವಿಚಿತ್ರವಾದ ಸದ್ದುಗಳು ಬರಲು ಶುರುವಾಗುತ್ತಿದ್ದವು. ಯಾರೋ ಭಾರವಾದ ವಸ್ತುಗಳನ್ನು ಎಳೆದಂತೆ, ಇನ್ನು ಯಾರೋ ಬಾಯಿಗೆ ಬಟ್ಟೆ ತುರುಕುಕೊಂಡಾಗ ಬರುವಂತಹ ಅಸ್ಪಷ್ಟ ನರಳಾಟದಂತೆ ಗೀರು ಗೀರು ಎನ್ನುವ ಸದ್ದು. ರಾಧಾಳಿಗೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಬಡತನದಲ್ಲಿದ್ದರೂ ರಾಧಾಳಿಗೆ ಅನ್ಯಾಯವನ್ನು ಸಹಿಸುವ ಗುಣವಿರಲಿಲ್ಲ. ಅವಳಲ್ಲಿ ಭಯದ ಜೊತೆಗೆ ಕುತೂಹಲವೂ ದಿನೇ ದಿನೇ ತಾರಕಕ್ಕೇರುತ್ತಿತ್ತು. ಆ ಮಹಡಿಯಲ್ಲಿ ಏನೋ ಘೋರವಾದದ್ದು ನಡೆಯುತ್ತಿದೆ ಎಂದು ಅವಳ ಮನಸ್ಸು ಸದಾ ಎಚ್ಚರಿಸುತ್ತಿತ್ತು. ತನ್ನ ಅನುಮಾನವನ್ನು ಬಗೆಹರಿಸಿಕೊಳ್ಳಲೇಬೇಕೆಂದು ನಿರ್ಧರಿಸಿದ ರಾಧಾ ತನ್ನ ಬಾಲ್ಯದ ಸ್ನೇಹಿತ ಕಾರ್ತಿಕ್ನನ್ನು ಭೇಟಿಯಾದಳು. ಕಾರ್ತಿಕ್ ಒಬ್ಬ ತನಿಖಾ ಪತ್ರಕರ್ತ ಮತ್ತು ತಂತ್ರಜ್ಞಾನದಲ್ಲಿ, ಅದರಲ್ಲೂ ಹ್ಯಾಕಿಂಗ್ನಲ್ಲಿ ನುರಿತವನು. ರಾಧಾ ನಡೆದದ್ದನ್ನೆಲ್ಲ ಅವನ ಮುಂದೆ ಬಿಚ್ಚಿಟ್ಟಳು. ಕಾರ್ತಿಕ್ ಕೂಡ ವಿಕ್ರಮ್ ಗೌಡನ ಬಗ್ಗೆ ಹಲವಾರು ಅನುಮಾನಗಳನ್ನಿಟ್ಟುಕೊಂಡಿದ್ದವನು. ಈ ಅವಕಾಶವನ್ನು ಬಳಸಿಕೊಳ್ಳಲು ಇಬ್ಬರೂ ನಿರ್ಧರಿಸಿದರು. 1 ವಾರದ ನಂತರ ವಿಕ್ರಮ್ ಗೌಡ ದೊಡ್ಡ ಬಿಸ್ನೆಸ್ ಡೀಲ್ ಒಂದಕ್ಕಾಗಿ 3 ದಿನಗಳ ಕಾಲ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ. ಇದೇ ಸರಿಯಾದ ಸಮಯ ಎಂದು ರಾಧಾ ಕಾರ್ತಿಕ್ಗೆ ಮೆಸೇಜ್ ಮಾಡಿದಳು. ಅಂದು ಮಧ್ಯರಾತ್ರಿ. ಬಂಗಲೆಯೆಲ್ಲ ಕಗ್ಗತ್ತಲು. ಕಾರ್ತಿಕ್ ಬಂಗಲೆಯ ಹಿಂದಿನ ಗೋಡೆ ಹಾರಿ ರಹಸ್ಯವಾಗಿ ಒಳನುಗ್ಗಿದ. ತನ್ನ ಲ್ಯಾಪ್ಟಾಪ್ ತೆರೆದು ಆ ಬಂಗಲೆಯ ಸೆಕ್ಯುರಿಟಿ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡಲು ಶುರು ಮಾಡಿದ. ಅವನ ಬೆರಳುಗಳು ಕೀಬೋರ್ಡ್ ಮೇಲೆ ನರ್ತಿಸುತ್ತಿದ್ದವು. ಕೆಲವೇ ನಿಮಿಷಗಳಲ್ಲಿ 3ನೇ ಮಹಡಿಯಲ್ಲಿದ್ದ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನು ಅವನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ. ಕ್ಯಾಮೆರಾಗಳಲ್ಲಿ ಹಳೆಯ ದೃಶ್ಯಗಳೇ ಮತ್ತೆ ಮತ್ತೆ ಪ್ಲೇ ಆಗುವಂತೆ ಲೂಪ್ ಮಾಡಿ ಯಾರಿಗೂ ಅನುಮಾನ ಬಾರದಂತೆ ಮಾಡಿದ. ರಾಧಾ, ದಾರಿ ಕ್ಲಿಯರ್ ಇದೆ, ನೀನು ಹೋಗಬಹುದು. ಕಾರ್ತಿಕ್ ವಾಕಿಟಾಕಿಯಲ್ಲಿ ಪಿಸುಗುಟ್ಟಿದ. ರಾಧಾಳ ಎದೆಬಡಿತ ಜೋರಾಗಿತ್ತು. ಒಂದೊಂದು ಮೆಟ್ಟಿಲನ್ನು ಹತ್ತಿದಾಗಲೂ ಅವಳ ಕಾಲುಗಳು ನಡುಗುತ್ತಿದ್ದವು. ರಾಮಣ್ಣ ಹೇಳಿದ ಮಾತುಗಳು ಕಿವಿಯಲ್ಲಿ ರಿಂಗಣಿಸುತ್ತಿದ್ದವು. ಆದರೂ ಧೈರ್ಯ ಮಾಡಿ ಅವಳು ಕೊನೆಯ ಮೆಟ್ಟಿಲು ಹತ್ತಿದಳು. ಅಲ್ಲಿ ಒಂದು ದೊಡ್ಡ ಉಕ್ಕಿನ ಬಾಗಿಲಿತ್ತು. ತನ್ನ ಬಳಿಯಿದ್ದ ಬಂಗಲೆಯ ಮಾಸ್ಟರ್ ಕೀಗಳ ಗುಂಕಿನಿಂದ ಒಂದೊಂದೇ ಕೀ ಹಾಕಿ ಪರಿಶೀಲಿಸಿದಳು. ಕೊನೆಗೂ 3ನೇ ಕೀಗೆ ಕ್ಲಿಕ್ ಎಂಬ ಸದ್ದಿನೊಂದಿಗೆ ಆ ಭಾರೀ ಬಾಗಿಲು ತೆರೆದುಕೊಂಡಿತು. ಒಳಗೆ ಕಾಲಿಟ್ಟ ರಾಧಾ ಮತ್ತು ಕಾರ್ತಿಕ್ ಇಬ್ಬರೂ ಕಲ್ಲು ಬೊಂಬೆಗಳಂತಾದರು. ಅವರಿಗೆ ಕಾದಿದ್ದ ದೃಶ್ಯ
ಅಕ್ಷರಶಃ ಬೆಚ್ಚಿ ಬೀಳಿಸುವಂತಿತ್ತು. ಅಲ್ಲಿ ಯಾವುದೇ ದೆವ್ವಭೂತಗಳಿರಲಿಲ್ಲ, ಯಾವುದೇ ನಿಧಿ ಇರಲಿಲ್ಲ. ಬದಲಿಗೆ ಆ ಇಡೀ ಮಹಡಿಯೇ ಒಂದು ಅತ್ಯಾಧುನಿಕ ರಹಸ್ಯ ಸೆರೆಮನೆಯಾಗಿತ್ತು. ಚಿಕ್ಕ ಚಿಕ್ಕ ಕತ್ತಲ ಕೋಣೆಗಳಲ್ಲಿ ಪ್ರಾಣಿಗಳಂತೆ ಸರಪಿಳಿಯಿಂದ ಕಟ್ಟಲ್ಪಟ್ಟ 10 ಮನುಷ್ಯರು. ಅವರ ಮುಖದಲ್ಲಿ ಜೀವವೇ ಇರಲಿಲ್ಲ. ಎಲುಬು ಚರ್ಮವಾಗಿ ಕಣ್ಣೀರು ಬತ್ತಿಹೋದ ಸ್ಥಿತಿಯಲ್ಲಿದ್ದ ಆ ಅಮಾಯಕರನ್ನು ನೋಡಿದರೆ ಕರುಳು ಚುರುಕೆನ್ನಿಸುತ್ತಿತ್ತು. ರಾಧಾ ಮೆಲ್ಲನೆ ಅವರ ಬಳಿ ಹೋಗಿ ವಿಚಾರಿಸಿದಾಗ ತಿಳಿದುಬಂದ ಸತ್ಯ ಮತ್ತಷ್ಟು ಘೋರವಾಗಿತ್ತು. ಅವರೆಲ್ಲರೂ ಬೇರಾರೂ ಅಲ್ಲ, ವಿಕ್ರಮ್ ಗೌಡನಿಂದ ಮೋಸಕ್ಕೊಳಗಾದ ಬಡ ರೈತರು ಮತ್ತು ಸಣ್ಣ ಜಮೀನು ಮಾಲೀಕರು. ನಗರದ ಹೊರವಲಯದಲ್ಲಿ ಅವರಿಗಿದ್ದ ಬೆಲೆಬಾಳುವ ಜಮೀನುಗಳನ್ನು ನಕಲಿ ದಾಖಲೆ ಸೃಷ್ಟಿಸಿ ಬೆದರಿಸಿ ಕಸಿದುಕೊಂಡಿದ್ದ ವಿಕ್ರಮ್ ಗೌಡ ಯಾರಿಗೂ ತಿಳಿಯದಂತೆ ಅವರನ್ನು ವರ್ಷಗಳಿಂದ ಇಲ್ಲಿ ಕೂಡಿ ಹಾಕಿದ್ದ. ಹೊರಗಿನ ಪ್ರಪಂಚ ಈ ನತದೃಷ್ಟರು ಸತ್ತಿದ್ದಾರೆಂದೇ ನಂಬಿತ್ತು. ಕಾರ್ತಿಕ್ ಒಂದು ಕ್ಷಣವೂ ವ್ಯರ್ಥ ಮಾಡಲಿಲ್ಲ. ತಕ್ಷಣ ತನ್ನ ಕ್ಯಾಮರಾ ಆನ್ ಮಾಡಿದ. ಆ ಸಂಪೂರ್ಣ ಜೈಲನ್ನು, ಆ ಜನರ ಕಣ್ಣೀರನ್ನು, ಅವರ ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿದ. ಪಕ್ಕದ ಕೋಣೆಯಲ್ಲಿದ್ದ ವಿಕ್ರಮ್ ಗೌಡನ ಕಪಾಟುಗಳನ್ನು ಒಡೆದು ನಕಲಿ ಆಸ್ತಿ ಪತ್ರಗಳು ಮತ್ತು ಬೆದರಿಕೆ ಹಾಕಿದ್ದ ಸಾಕ್ಷ್ಯಗಳನ್ನು ತನ್ನ ಬ್ಯಾಗಿಗೆ ತುಂಬಿಕೊಂಡ. ಕ್ಷಣ ಮಾತ್ರದಲ್ಲಿ ಈ ವಿಡಿಯೋಗಳನ್ನು ಮತ್ತು ದಾಖಲೆಗಳ ಸ್ಕ್ಯಾನ್ ಕಾಪಿಯನ್ನು ನೇರವಾಗಿ ಪೊಲೀಸ್ ಕಮಿಷನರ್ ಮತ್ತು ದೊಡ್ಡ ನ್ಯೂಸ್ ಚಾನೆಲ್ಗಳಿಗೆ ರವಾನಿಸಿದ. ಅತ್ತ ವಿಕ್ರಮ್ ಗೌಡ ವಿದೇಶದಿಂದ ವಾಪಸ್ಸಾಗಿ ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯುತ್ತಿದ್ದಂತೆಯೇ ಮಾಧ್ಯಮಗಳಲ್ಲಿ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಮರುದಿನ ಬೆಳಗಾಗುವಷ್ಟರಲ್ಲಿ 100 ಪೊಲೀಸರು ಬಂಗಲೆಯನ್ನು ಸುತ್ತುವರೆದಿದ್ದರು. ಏರ್ಪೋರ್ಟ್ನಲ್ಲಿಯೇ ವಿಕ್ರಮ್ ಗೌಡನ ಕಾಲರ್ ಹಿಡಿದು ಎಳೆತಂದರು ಪೊಲೀಸರು. ಆತನ ಕರಾಳ ಸಾಮ್ರಾಜ್ಯ ಒಂದೇ ರಾತ್ರಿಯಲ್ಲಿ ಮಣ್ಣು ಪಾಲಾಗಿತ್ತು. ಆ 3ನೇ ಮಹಡಿಯ ಕತ್ತಲಲ್ಲಿ ದಶಕಗಳಿಂದ ನರಳುತ್ತಿದ್ದ 10 ಅಮಾಯಕ ಜೀವಗಳು ಮತ್ತೆ ಸ್ವತಂತ್ರವಾಗಿ ಸೂರ್ಯನ ಬೆಳಕನ್ನು ನೋಡಿದವು. ಅವರ ಜಮೀನು ಅವರಿಗೆ ವಾಪಸ್ ಸಿಕ್ಕಿತು. ಒಬ್ಬ ಬಡ ಹುಡುಗಿ ರಾಧಾಳ ಒಂದು ಸಣ್ಣ ಧೈರ್ಯ, ಕೇವಲ ತನ್ನ ಹೊಟ್ಟೆಪಾಡಿನ ಬಗ್ಗೆ ಮಾತ್ರ ಯೋಚಿಸದೆ ಅನ್ಯಾಯದ ವಿರುದ್ಧ ಸಿಡಿದೆದ್ದ ಅವಳ ಗುಣ ಮತ್ತು ಕಾರ್ತಿಕ್ನ ತಂತ್ರಜ್ಞಾನದ ಬುದ್ಧಿಮತ್ತೆ ಒಂದು ದೊಡ್ಡ ದುಷ್ಟಶಕ್ತಿಯನ್ನು ಮಟ್ಟಹಾಕಿತ್ತು. ಆ ಬಂಗಲೆಯ 3ನೇ ಮಹಡಿ ಈಗ ರಹಸ್ಯವಾಗಿರಲಿಲ್ಲ, ಅದು ನ್ಯಾಯದ ಗೆಲುವಿನ ಸಂಕೇತವಾಗಿತ್ತು.